ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಬ್ರು ಸೋಮಾರಿ ಅಣ್ಣ ತಮ್ಮಂದ್ರು ಇದ್ರೆ ಏನಾಗುತ್ತೆ, ಸಿನಿಮಾದಲ್ಲಿ ಏನೆಲ್ಲ ಟ್ವಿಸ್ಟ್ಗಳು ಸಿಗುತ್ತೆ ಅನ್ನೋದಕ್ಕೆ ಇಬ್ರು ಆನ್ಸರ್ ಕೊಡ್ತಾರೆ. ಅವರ ಹೆಸರು ರಮೇಶ್ ಆ್ಯಂಡ್ ಸುರೇಶ್. ಸದ್ಯಕ್ಕೆ ರಮೇಶ್ ಯಾರು ಸುರೇಶ್ ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಅವರೇ ಹೇಳ್ತಾರೆ. ಇದರಲ್ಲಿ ರಮೇಶ್ ಯಾರು ಸುರೇಶ್ ಯಾರು? ಸೊ ರಮೇಶ್ ಅಂತ ನಾನು ಇದ್ದೀನಿ, ಬೆನಕ್ ಗುಬ್ಬಿವೀರಣ್ಣ ಅವರು. ಸುರೇಶ್ ಅಂತ ಯಶುರಾಜ್, ವಿಜೆ ಯಶುರಾಜ್. ಸೊ ಅವರವರ ಇಂಟ್ರೊಡಕ್ಷನನ್ನು ಅವರೇ ಕೊಟ್ಟರು. ಒಬ್ಬರು ಬೆನಕ, ಇನ್ನೊಬ್ಬರು ಯಶುರಾಜು, ಒಬ್ಬರು ಆ್ಯಂಕರು, ಇನ್ನೊಬ್ಬರು ಗುಬ್ಬಿ ವೀರಣ್ಣವರ ಮೊಮ್ಮಗ. ಸೊ ಮಾತಾಡಿಸ್ತಾ ಹೋಗ್ತೀನಿ. ಸಿನಿಮಾ ಅಂದರೆ ನಿಮಗೆ ಮಾಮೂಲು, ಸೊ ನಿಮಗೆ ಇಂಟರ್ವ್ಯೂ ಮಾಡಿ ಗೊತ್ತಿರುತ್ತೆ. ಸೊ ಇದು ಹೊಸ್ತು. ಸೊ ನಿಮಗೆ ಏನನ್ಸುತ್ತೆ ರಮೇಶ್ ಸುರೇಶ್ ಅಂತ ಟೈಟಲ್ ಕೇಳಿದಾಗ ಸಿನಿಮಾ ಬಗ್ಗೆ ಯಾವ ಥರ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಯಿತು ಅಂತ? ಅಲ್ಲ, ಸ್ಟಾರ್ಟಿಂಗ್ ಯಾರೇ ಸಿನಿಮಾ ಮಾಡಬೇಕಾದ್ರೂ ಒಂದು ಆಸೆ ಇರುತ್ತೆ, ನಾನೊಬ್ಬ ಮಾಸ್ ಹೀರೋ ಆಗಬೇಕು, ಲಾಂಗ್ ಹಿಡಿಬೇಕು, ಒಂದು ಗನ್ನಲ್ಲಿ ಒಂದು 100 ಜನ ಸಾಯಿಸಬೇಕು ಅಂತ. ಬಟ್ ನಮ್ಮನ್ನು ಕರೆಸಿ ಹೇಳಿದಾಗ ರಮೇಶ್ ಸುರೇಶು ಅಂತಂದಾಗ ನಮಗೆ 5 ಸ್ಟಾರು ಅಣ್ಣ ಅಪ್ಪನ ಪ್ಯಾಂಟು ಅವ್ರದ್ದು ಅಂಗುಲ ಕಟ್ ಮಾಡು, ಇದು ಜ್ಞಾಪಕ ಬಂತು. ಓಹೋ, ಯಾಕೋ ಕಾಮಿಡಿ ಪೀಸ್ ಆಗ್ತಾಯಿದ್ದೀವಲ್ಲಪ್ಪ, ಏನು ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಪೂರಿ ಕತೆ ಕೇಳಿದ ಮೇಲೆ ಒಂದು ಮಜಾ ಬಂತು. ಇದರಲ್ಲಿ ಒಂದು ವಿಶೇಷತೆ ಇದೆ, ಒಂದು ವಿಷಯ ಇದೆ, ಮ್ಯಾಟ್ರು ನಿಮ್ಮ ಹತ್ರ ಡಿಸ್ಕಸ್ ಮಾಡೋ ಒಂದು ಟೈಮ್ ಬಂದಿದೆ. ಸೊ ಎಕ್ಸೈಟ್ಮೆಂಟ್ ಅಂತ ಏನಿಲ್ಲ, ಒಂದು ನಿಮ್ಮೆಲ್ಲರಿಗೂ ಒಂದು ಎಕ್ಸೈಟ್ ಆಗುವಂತಹ ಒಂದು ಕಂಟೆಂಟನ್ನು ನಾವು 21 ಜೂನ್ 2024 ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ರಮೇಶ್, ನೀವು ಸುರೇಶ್ ಹತ್ರ ಮಾತಾಡಿಸ್ತೀನಿ. ಸೊ ನಿಮಗೆ ಸಿನಿಮಾ ಬಗ್ಗೆ ಯಾಕೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಯಿತು? ಸಿನಿಮಾ ಒಪ್ಕೋಬೇಕನ್ನೋ ಅಂಶ ಎಲ್ಲಿಂದ ಬಂತು? ಯೂಶ್ವಲಿ ಇವಾಗ ನೀವು ಹೇಳಿದ್ರೆ ನಾನು ಬೇಸಿಕಲಿ ಆ್ಯಂಕರ್. ಸೊ ಹಾಗಾಗಿ ಬಂದಾಗಿಂದ ಸಾಕಷ್ಟು ಜನ ಇಂಟರ್ವ್ಯೂ ಮಾಡ್ತಿರ್ತೀವಿ ನಾವು. ಎಲ್ಲೋ ಒಂದು ಕಡೆ ಅನಿಸುತ್ತೆ, ಹೌದಲ್ವಾ, ನಮಗೂ ಒಂದು ಅವಕಾಶ ಏನಾದ್ರು ಸಿಕ್ಕಿದ್ರೆ, ಆ್ಯಕ್ಟ್ ಮಾಡೋವಂಥ ಅವಕಾಶ ಸಿಕ್ಕಿದ್ರೆ ನಾವೇನಕ್ಕೆ ಮಾಡಬಾರ್ದು ಒಂದು ಇರುತ್ತೆ. ಸೊ ನಾವು ಹಾಗೆ ಹುಡುಕ್ಬೇಕಾದ್ರೆ ನನಗೆ ಆ್ಯಕ್ಚುಲಿ ಪ್ಯಾಷನ್ ಇತ್ತು ಮುಂಚೆಯಿಂದನೂ ಕೂಡ. ಸೊ ಟ್ರೈ ಮಾಡ್ತಾಯಿದ್ದೆ. ಸೊ ಒಂದು ಒಳ್ಳೆ ತಂಡನ ನಾವೇ ಕಟ್ಕೊಂಡ್ವಿ. ಸೊ ಒಂದು ಕತೆ ಸಿಕ್ತು. ಎಲ್ಲೋ ಒಂದು ಕಡೆ ಎಲ್ಲರ ಜೀವನದಲ್ಲಿ ನಡೆಯುವಂಥದ್ದು. ಎಕ್ಸಾಂಪಲ್, ಕೆಲವು ಟೈಮಲ್ಲಿ ಏನೂ ಇಲ್ಲದೆ ಇದ್ದಾಗ ನಾವೇನೋ ಒಂದು ಯೋಚನೆ ಮಾಡ್ತೀವಿ, ಇವತ್ತು ಒಂದು ಟೀ ಸಿಗರೇಟ್ ಸಮಥಿಂಗ್ ವಾಟ್ ಎವರ್ ಏನಕ್ಕೋ ಒಂದು ಆಗಿಬಿಟ್ರೆ ಸಾಕಪ್ಪ ಅಂತ ಆ ಯೋಚನೆ ಬರ್ತೀವಿ. ಸೊ ನಾರ್ಮಲ್ ಕ್ಯಾರೆಕ್ಟರ್, ತುಂಬ ನಮಗೇನೋ ತುಂಬ ಎಕ್ಸ್ಟ್ರಾರ್ಡಿನರಿ ಮಾಡೋತ್ತಲ್ಲ, ಒಂದು ಸಿಂಪಲ್ಲಾಗಿ ಫ್ಲೋ ಆಗೋಂಥ ಕ್ಯಾರೆಕ್ಟರ್ನ ಇಟ್ಕೊಂಡು ಸಿನಿಮಾದಲ್ಲಿ ನಮ್ಗೆ ಹೊಸಬ್ರಿಗೆ ಹೆಂಗೆ ಬೇಕೋ ಹೊಸಬ್ರು ಹಂಗೆ ಮಾಡಿದ್ದೀವಿ. ಬಟ್ ನೀವು ಟ್ರೇಲರು ಟೀಸರ್ಲ್ಲ ನೀವೇ ನೋಡಿದ್ರೆ, ಆ್ಯಂಡ್ ಮರೋರು ಯೂಟ್ಯೂಬಲ್ಲಿ A2 ಚಾನಲಲ್ಲಿ ರಿಲೀಸ್ ಆಗಿರೋದು ನೀವು ನೋಡಿದ್ದೀರಾ. ಸೊ ಸಿನಿಮಾ ನೋಡಿದ್ಮೇಲೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ತುಂಬ ಎಕ್ಸೈಟ್ ಆಗಿತ್ತು. ಅಲ್ಲ, ಈ ವಿಷಯ ಹೇಳ್ಬಿಡೋದು ಹೆಂಗೆ ಗೊತ್ತಾ, ಆ್ಯಕ್ಚುಲಿ ಈ ವಿಷಯ ಯಾರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಟೀ ಅಂಗಡಿ ಹತ್ರ ಸಿಗರೇಟು ಟೀ ತೊಗೊಂಡ್ಬಿಟ್ಟು ಬಿಲ್ ಕೊಡಬೇಕಾಗುತ್ತೆ ಅಂತ ಫೋನ್ ಇಟ್ಕೊಂಡು ಸೈಡಲ್ಲಿ ಹಂಗೆ ಹೋಗಿ ಎಸ್ಕೇಪ್ ಆಗ್ಬಿಡ್ತಿರಲ್ಲ, ದಯವಿಟ್ಟು ನೀವೆಲ್ಲ ಬಂದು ಈ ಸಿನಿಮಾ ನೋಡಿ ಫಸ್ಟು. ಎಲ್ಲೋ ನೋಡಿದಾಗ ಸೋಂಬಾರಿ ಲೇಜಿ ಅಣ್ಣ ತಮ್ಮರು ಥರ ಅನಿಸ್ತಾ ಇದೆ. ಸೋಂಬೇರಿಯಾ ನೀವಿಬ್ಬರು ಸಿನಿಮಾ? ಆ್ಯಕ್ಚುಲಿ ನೀವು ಅದು ನಿಜ. ಅದು ಸಿನಿಮಾದ ಹೇಳಿದ್ನಲ್ಲ, ಸೋಂಬೇರಿಗಳೇ ಇವತ್ತಿಗೆ ನಮ್ಗೆ ಹೊಟ್ಟೆಪಾಡು ಆಗ್ಬಿಟ್ರೆ ಸಾಕಪ್ಪ ಅನ್ನೋ ಥರ ಇರ್ತೀವಿ. ನಮ್ಮ ಡೈರೆಕ್ಟ್ ಹೇಳಿದ್ರು, ಕೊನೆಗೆ ಇವ್ರು ಕ್ಯಾರೆಕ್ಟ್ರಲ್ಲಿ ಹಂಗೆ ಚೇಂಜ್ ಆಗ್ಬಿಟ್ರು ಅನ್ನೋ ಥರ. ನಿಜವಾಗ್ಲೂ ಹಂಗೆ ಆಗಿಲ್ಲಪ್ಪ, ಕಷ್ಟಪಟ್ಟು ದುಡ್ಡು ತಿಂತಾ ಇದ್ದೀವಿ, ಹಂಗೇನಿಲ್ಲ. ಬಟ್ ಅದಂತೂ ನಿಜ. ಯಾಕಂದರೆ ಒಂದು ನಾವು ಹೇಳೋಕ್ಕೆ ಇಷ್ಟಪಡಬೇಕು, ಈ ಸಿನಿಮಾ ನೋಡಿದ್ಮೇಲೆ ಅಂಥವರು ಕೂಡ ಬದಲಾಗ್ಬೋದು ಅನ್ನೋದು ಸಿಗುತ್ತೆ. ಆ ಭಯ ಮತ್ತು ಎಕ್ಸೈಟ್ಮೆಂಟ್ ಒಳಗಡೆ ಇದೆ. ದಯವಿಟ್ಟು ಚೇಂಜ್ ಆಗೋಕ್ಕೋಸ್ಕರ ಏನು ಮಾಡಬೇಕು ಅಂತ. ಥ್ರಿಲ್ಲು, ಗ್ಲಾಮರು, ಆಮೇಲೆ ಆ್ಯಕ್ಷನ್ಸು ಎಲ್ಲನೂ ಸಿನಿಮಾದಲ್ಲಿ ಇರೋದ್ರಿಂದ ಒಂದು ಕಂಟೆಂಟನ್ನು ನೋಡಿದಾಗ ಪ್ರೇಕ್ಷಕರು ತುಂಬ ವಿಸಿಲ್ ಹೊಡಿತಾರೆ, ಚಪ್ಪಾಳೆ ತಡ್ತಾರೆ ಅಂದರೆ ಯಾವುದು? ಐ ಥಿಂಕ್ ಅದು ಬಂದ್ಬಿಟ್ಟು ಚೇಂಜ್ ಓವರ್ ಸೀನ್ಸ್ಗಳಿದ್ದಾವೆ. ಈ ಥರ ಒಂದು ಸೋಮಾರಿ ಕಟ್ಟೆ ಬಾಯ್ಸ್ದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಓಕೆ, ಸೋಮಾರಿ ಕಟ್ಟೆ ಬಾಯ್ಸ್ ಇದ್ಬಿಟ್ಟು ಅವರ ಚೇಂಜ್ ಓವರ್ ಸೀನ್ಸ್ಗಳಿದ್ದಾವೆ. ಮತ್ತು ಫಾರೆಸ್ಟ್ ಸೀಕ್ವೆನ್ಸ್ ಸುಮಾರು. ಆ್ಯಕ್ಚುಲಿ ಏನು ಗೊತ್ತಾ ಮೇಡಮ್, ಇವಾಗ ನಾವು ಇಲ್ಲ ಯಾಕೆ ಅಂತಂದರೆ, ಇವಾಗ ನೀವು ಟ್ರೈಲರು ಟೀಸರ್ ಎಲ್ಲ ನೋಡಿದ್ರೆ, ಸೊ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿರುತ್ತೆ ಇಲ್ಲಿ ಏನೇನೋ ಇದೆ ಅಂತ. ನಾವು ಪೂರ್ತಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ವಾಟ್ ಈಸ್ ದಿಸ್ ರಮೇಶ್? ಕರೆಕ್ಟ್ ಸರ್, ಸಾರಿ ಮಾ, ಸಮಸ್ಬಿಡು ನನ್ನ. ಸಿನಿಮಾ ಬಂದು ನೋಡಿ, ಖಂಡಿತ ಒಂದಷ್ಟು ಫ್ಲೇವರ್ಸ್ ಖಂಡಿತ ಇದೆ, ಖಂಡಿತ ಇಷ್ಟ ಆಗುತ್ತೆ. ಗುಬ್ಬಿ ವೀರಣ್ಣನವರ ಮೊಮ್ಮಗ ನೀವು. ಸೊ ಅವರೊಬ್ಬರು ಥಿಯೇಟರ್ ಆರ್ಟಿಸ್ಟ್ ಆಗಿದ್ದರು. ಸೊ ಸಾಕಷ್ಟು ಕಲಿಯುವಂಥದ್ದಿದೆ ಅವರಿಂದ. ಸೊ ನೀವು ಏನು ಕಲ್ತ್ರಿ ಅಂತ ಅಜ್ಜನಿಂದ, ತಾತನಿಂದ? ಸೊ ನಮ್ಮ ತಾತನಿಂದ ನಾನು ಕಲಿ ಅಂತಂದರೆ, ಅವರೊಂಥರ ಇಂಟೆಲಿಜೆಂಟ್ ಸೃಷ್ಟಿಕರ್ತ ಅಂತ ಹೇಳ್ಬೋದು. ಅವ್ರ ಬಗ್ಗೆ ನಾನು ಮಾತಾಡೋಷ್ಟು ಬೆಳೆದಿಲ್ಲ. ಅವ್ರನ್ನ ಗೌರವಿಸ್ತೀನಿ. ನಾನೇನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅವರೊಂದು ಹಾದಿಲಿ ಈ ಕಲಾದೇವಿಗೆ ನನ್ನ ಕೈಲಿ ಎಷ್ಟು ಸೇವೆ ಮಾಡೋಕ್ಕಾಗುತ್ತೋ ಅವ್ರಿಗೇನೋ ತೊಂದರೆ ಮಾಡ್ದಲೆ, ನಮ್ಮ ತಾತನ ಹೆಸರಿಗೇನು ಕೆಡಿಸ್ದಲೆ ಮನಸ್ಪೂರ್ವಕವಾಗಿ ನಾನು ಪ್ರಯತ್ನ ಮಾಡ್ತೀನಿ. ಅವರ ಒಂದು ಆಶೀರ್ವಾದ ಇಂದನೇ ನಾನು ಇವತ್ತು ಇಲ್ಲಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ ಇದ್ದೇ ಇರುತ್ತೆ.
ಅವರ ಒಂದು ಮಾರ್ಗದರ್ಶನ ನಮ್ಗೆ ಏನಿದೆ, ಮನೇಲಿ ಏನು ಹೇಳಿದ್ದಾರೆ, ಹೆಂಗಿರಬೇಕು, ಏನು ಮಾಡಬಾರ್ದು, ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು, ಡೆಫಿನೆಟ್ಲಿ ಅದನ್ನು ಒಳ್ಳೆ ಪಾತ್ನ ಚೂಸ್ ಮಾಡಿಕೊಂಡು ಡೆಫಿನೆಟ್ಲಿ ಒಳ್ಳೆಯದಾಗಿದೆ. ಸೊ ಇಬ್ಬರು ಡಿರೆಕ್ಟ್ರು, ಇಬ್ಬರು ಪ್ರೊಡ್ಯೂಸರು, ಇಬ್ಬರು ಹೀರೋಯಿನ್ ಯಾಕಿಲ್ಲ? ಅದು ಸಿನಿಮಾ ಬಂದು ನೋಡಿ, ಆ ಸಿನಿಮಾ ಬಂದು ನೋಡಿ. ಅಲ್ಲ, ಇವಾಗ ಇಬ್ಬರು ಹೀರೋಯಿನ್ ಹಾಕಿಲ್ಲ ಅಲ್ಲ, ಖಂಡಿತ ಇಬ್ಬರು ಹೀರೋಯಿನ್ ಇದ್ದಾರೆ. ಆ ಇಬ್ಬರು ಹೀರೋಯಿನ್ ಯಾರು ಅಂತಲೇ ಬಂದು ಸಿನಿಮಾದಲ್ಲಿ ನೋಡಬೇಕು, ಖಂಡಿತವಾಗ್ಲೂ ಕೂಡ. ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ ಇದ್ದಾರೆ ಅಲ್ಲ, ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ, ಹೀರೋಯಿನ್ ಖಂಡಿತ ಇಬ್ಬರಿಲ್ಲ. ಬಿಕಾಸ್ ಏನಕ್ಕಿಲ್ಲ ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಇಬ್ಬರನ್ನ ಕೊಟ್ಟರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದು ಮೊದಲೇ ಸೋಂಬೇರಿಗಳು ನೀವು ಹೇಳ್ದಂಗೆ. ಸೊ ಇಬ್ಬರಿಗೂ ಸೋಂಬೇರಿಗಳಿಗೆ ಸಿಕ್ಬಿಟ್ರೆ ಪಾಪ ಅವ್ರ ಲೈಫ್ ನಾವೇನೇ ಕಾಲ್ ಮಾಡಬೇಕು. ಸೊ ಅದಕ್ಕೆ ಇಬ್ಬರಿಗೂ ಬೇಡ ಅಂತ ಒಬ್ಬರು ಇಟ್ಬಿಟ್ಟಿದ್ದಾರೆ. ನಿಮ್ಮಿಬ್ಬರ ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ಮೇಲೆ ಎಷ್ಟು ವರ್ಕೌಟ್ ಆಗಿದೆ? ಆ್ಯಕ್ಚುಲಿ ನಾವು ಬೋತ್ ಅವ್ರು ಬಂದ್ಬಿಟ್ಟು ನಾವು ಫ್ರೆಂಡ್ಸ್. ಬೇಸಿಕಲಿ ನಾವಿಬ್ಬರು ತುಮಕೂರಿನವ್ರೆ, ಇಬ್ಬರು ಸಿರಾಗೇಟೆ. ಸಿನಿಮಾ ಸಲುವಾಗಿ ನಾವೆಲ್ಲ ಪರಿಚಯ ಆಗಿದ್ದು, ಆ ಪರಿಚಯದಿಂದನೇ ಈ ಸಿನಿಮಾ ಆಗಿದ್ದು. ಹಾಗಾಗಿ ನಾವು ಆಚೆ ಕಡೆ ಹೇಗಿದ್ದೀವೋ, ನಾವು ಆ್ಯಕ್ಟ್ ಮಾಡಿದ್ದೀವಿ ಅಥವಾ ಎನಾಕ್ಟ್ ಮಾಡೋದಕ್ಕಿಂತ ನಾವು ಹೇಗಿದ್ದೀವೋ ಅದು ಡೆಫಿನೆಟ್ಲಿ ಸ್ಕ್ರೀನ್ ಮೇಲೆ ಹಂಗೆ ಬಂದೋಗಿದೆ ಅಷ್ಟೇ. ಇದು ನಮಗೇನೋ ವಸ್ತು ಅಂತ ಅನ್ನಿಸ್ಲಿಲ್ಲ. ನಮ್ಮ ನಾಗರಾಜ್ ಅವ್ರು ಹೇಳ್ದಂಗೆ ಇನ್ವಾಲ್ವ್ ಆಗ್ಬಿಟ್ಟಿದ್ವಿ ನಾವು ಅಷ್ಟೇ. ದುಡ್ಡಿಲ್ದಾಗ ಟೀ ಅಂಗಡಿ ಹತ್ರ ಹೋಗ್ಬಿಟ್ಟು ಸಿಗರೇಟ್ ಮತ್ತು ಟೀ ಏನಾದರೂ ಸೇರ್ಬೇಕಾದ್ರೆ ಹುಡುಗರಿಗೆ ನಾವು ಬ್ರೆಡ್ ತೊಗೊಂಡು ಹೋಗ್ಬಿಟ್ಟು ಅಣ್ಣ ಇದು ಫೋನ್ ಮಾಡ್ಕೊಂಡು ಹಿಂಗೆ ಸೈಲೆಂಟ್ ಹೋಗ್ತೀವಲ್ಲ, ಇವೆಲ್ಲ ನಾವು ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಪ್ಲೀಸ್ ಎಲ್ಲ ನಾವೆಲ್ಲ ಸ್ಮೋಕರ್ಸ್ ಅಲ್ಲ, ಹೇಳಿದ್ದು ಗೊತ್ತು ಹೇಳು. ಇನ್ನೊಂದು ಕೇಳಲೇಬೇಕು, ತುಂಬ ಜನಕ್ಕೆ ರಮೇಶ್ ಸುರೇಶ್ ಅನ್ನೋ ಟೈಟಲ್ ಕೇಳಿದಾಗ ಏನಪ್ಪ ಈ ಥರ ಟೈಟಲ್ ಅಂತ ನಿಮ್ಗೆ ಅನಿಸಿದ್ದಿದೆಯಾ? ಖಂಡಿತ ಮೇಡಮ್, ಹಂಗೆ ಅನ್ನಿಸ್ತು. ಕರೆಕ್ಟ್ ಅಲ್ವಾ, ನಾವು ಹಂಗೆ ಇದೀವಲ್ಲ, ನಮ್ಮದು ಕ್ಯಾರೆಕ್ಟರ್ ಒಂಥರ ಹಾಗೇನೆ. ಸೊ ಹಾಗಾಗಿ ಟೈಟ್ಲು ಪಕ್ಕಾ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ನಮ್ಮ ಡೈರೆಕ್ಟರ್ಗಳಿಗೆ, ನಮ್ಮ ಪ್ರೊಡ್ಯೂಸರ್ಗಳಿಗೆ ಸಜೆಸ್ಟ್ ಮಾಡಿದ್ವಿ. ಅವರು ನಮ್ಮನ್ನು ನೋಡಿದಾರಲ್ಲ ಅವರು, ಸೊ ಹಂಗಾಗಿ ಓಕೆ ಮಾಡಿಬಿಟ್ಟು ಅವರು. ಕೊನೆಯದಾಗಿ ಏನು ಹೇಳ್ತಾರೆ? ಜೂನ್ 21 ಫ್ರೈಡೇ 2024 ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರ್ ಬನ್ನಿ. ಆಮೇಲೆ ನಮ್ಮ ರಮೇಶ್ ಸುರೇಶ್ ಸಿನಿಮಾ ನಿಮ್ಮ ನಿಯರ್ ಬೈ ಥಿಯೇಟರ್ಸ್ ರಿಲೀಸ್ ಆಗುತ್ತೆ. ಅದನ್ನು ದಯವಿಟ್ಟು ನೋಡಿ. ನಮ್ಮ ಹೊಸ ಕಲಾವಿದರು ನಾವೆಲ್ಲರೂ ನಮ್ಮನ್ನು ಬೆಳೆಸಿ ಸಪೋರ್ಟ್ ಮಾಡಿ. ತಪ್ಪು ಮಾಡಿದರೆ ದಯವಿಟ್ಟು ಶ್ರಮಿಸಿ. ನನ್ನ ಇನ್ಸ್ಟಾಗ್ರಾಮಿಗೆ ಕಮೆಂಟ್ ಮಾಡಿ ಅಥವಾ ನನಗೆ ಮೆಸೇಜ್ ಮಾಡಿ ಹೇಳಿ ಏನು ತಪ್ಪಾಗಿದೆ ಅಂತ. ಇಷ್ಟ ಆಗಿದ್ದರೆ ಡೆಫಿನೆಟ್ಲಿ ಇನ್ನೊಬ್ಬ ಫ್ರೆಂಡ್ಸ್ನ ಅಥವಾ ನಿಮ್ಮ ಫ್ಯಾಮಿಲಿಗೆ ಕರ್ಕೊಂಡೋಗಿ ತೋರಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ವಿಷಯ, ನಮ್ಮದು ಟ್ರೈಲರು ಮತ್ತು ಟೀಸರ್ ಇವತ್ತು ರಿಲೀಸ್ ಆಗಿದೆ ದಯವಿಟ್ಟು, ಮತ್ತು ಆಡಿಯೋ ಲಾಂಚಲ್ಲಾಗಿದೆ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೊಸಬ್ರು, ಹೊಸ ಪ್ರಯತ್ನ, ಹೊಸದಾಗಿ ಮಾಡಿದ್ದೀವಿ. ನೀವೆಲ್ಲ ಬಂದು ಪುಷ್ ಮಾಡಿದ್ರೆ ನಮ್ಮಂಥ ಹೊಸ ಕಲಾವಿದರು ಖಂಡಿತವಾಗ್ಲೂ ಬರ್ತಾರೆ. ಎಲ್ಲರೂ ಸಪೋರ್ಟ್ ಮಾಡಿ. A2 ಮ್ಯೂಸಿಕಲ್ಲಿ ಆಡಿಯೋ ಟ್ರೈಲರ್ ಎಲ್ಲ ರಿಲೀಸ್ ಆಗಿದೆ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ರಮೇಶ್ ಸುರೇಶ್ ಅವರ ಮಾತಾಗಿತ್ತು. ಯಾವ ಥರ ಎಂಟರ್ಟೈನ್ ಮಾಡ್ತಾರೆ ಅನ್ನೋದನ್ನು ಅವರು ಹೇಳಿದರು. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.